ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಫಸ್ಟು ನನ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರು ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ಮುಂದೆ ಮಾಡೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ ಇಟ್ಕೊತಿದ್ದೀನಿ. ಇದು ಮಟನ್ ಸಾಂಬಾರು ಆಗಿರೋದ್ರಿಂದ ನಾವೇನು ಜಾಸ್ತಿ ಆಯಿಲ್ ಹಾಕೋಲ್ಲ. ಮಾಮೂಲಿ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಒಂದು ಮಟನ್ನ ನಾನೊಂದು 4-5 ಟೈಮ್ಸು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಡೈರೆಕ್ಟಾಗಿ ಆಯಿಲ್ ಹಾಕಿರ್ತೀವಲ್ಲ ಅದಕ್ಕೇ ಮಟನ ಸೇರಿಸ್ಕೊಂಡು ಅದೆಷ್ಟು ಉಪ್ಪು ಬೇಕು ನೋಡ್ಕೊಂಡು ಒಂದು ಸ್ವಲ್ಪನೇ ಹಾಕ್ಕೊಳ್ಳಿ. ಜಾಸ್ತಿ ಉಪ್ಪು ಸೇರಿಸ್ಬಿಟ್ರೆ ಉಪ್ಪಾಗ್ಬಿಡುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ಅದ್ರ ಜೊತೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಉಪ್ಪಾಗೋದ್ರಿಂದ ಮಟನ್ ಚೆನ್ನಾಗಿ ನೀರು ಬಿಟ್ಕೊಡುತ್ತೆ. ಹಾಗೆ ಅರಿಶಿನ ಹಾಕೋದ್ರಿಂದ ಹಸಿ ವಾಸನೆ ಹೋಗುತ್ತೆ ಅಂತ ನಾವು ಫಸ್ಟ್ಗೆ ಉಪ್ಪು ಮತ್ತು ಅರಿಶಿಣ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಅದು ಚೆನ್ನಾಗಿ ನೀರು ಬಿಟ್ಕೊಳ್ಳೋ ಗಂಟ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಅಲ್ಲಿ ಎಷ್ಟು ನೀಟಾಗಿ ಚೆನ್ನಾಗಿ ನೀರು ಬಿಡ್ತಾಯಿದೆ. ಈ ಥರ ನೀರು ಬಿಟ್ಕೋಬೇಕು. ಇದೇ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದು ಬೇಯ್ತಾ ಇರುವಾಗ ನಾವು ಈ ಕಡೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರ್ಗೆ ಒಂದು ಬೌಲ್ನಷ್ಟು ಟೊಮೊಟೊ, ಒಂದು ಬೌಲ್ನಷ್ಟು ಈರುಳ್ಳಿ, ಅಂದರೆ ನಾನು ಒಂದು ಟೊಮೊಟೊ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಸ್ವಲ್ಪ ಲವಂಗ, ಚಕ್ಕೆ, ಒಂದು 5 ಮೆಣಸು, ಹಾಗೆ ಹುರ್ಗಡ್ಲೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿನೂ ಕೂಡ ಇದಕ್ಕೆ ಸೇರಿಸ್ಕೋಬೇಕು. ಹಾಗೆ ಕೊತ್ತಂಬರಿ ಪುದೀನೂ ಕೂಡ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ತೊಗೊಂಡು ಸೇರಿಸ್ಕೊಳ್ಳಿ. ಹಾಗೆ ಕಾಯಿ ತುರಿನೂ ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಕಾಯಿ ತುರಿ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು, ನಿಮಗೆ ಗಟ್ಟಿ ಸಾಂಬಾರು ಬೇಕಂದರೆ ಸ್ವಲ್ಪ ಜಾಸ್ತಿ ಸೇರ್ಕೊಳ್ಳಿ, ತೆಳ್ಳಗೆ ಇರಲಿ ಅಂದರೆ ಸ್ವಲ್ಪ ಕಡಿಮೆ ಸೇರಿಸ್ಕೊಳ್ಳಿ. ಹಾಗೆ ಅಲ್ಲಿ ಕೆಂಪು ಮೆಣಸಿನ ಪುಡಿ, ಕೊತ್ತಂಬರಿ ಪುಡಿ, ಹಾಗೆ ಸಾಂಬಾರು ಪುಡಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೀವು ಜಾಸ್ತಿ ಖಾರ ತಿನ್ನೋದಾದರೆ ನಾನು ಹಾಕಿರೋ ಕ್ವಾಂಟಿಟಿಗೂ ಡಬ್ಬಲ್ ಹಾಕ್ಕೊಳ್ಳಿ. ಇಲ್ಲ ಖಾರ ಜಾಸ್ತಿ ತಿನ್ನೋದಾದರೆ ನಾನು ಹಾಕಿರೋ ಕ್ವಾಂಟಿಟಿನೇ ಸಾಕಾಗುತ್ತೆ. ಅದಕ್ಕೆ ಒಂದು ಲೋಟ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಫಸ್ಟು ನುಣ್ಣಗೆ ರುಬ್ಕೊಳ್ಳಿ. ಹಾಗೆ ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಾದ್ಮೇಲೆ ಈಗ ನಾವು ಈ ಕಡೆ ಬೇಯಕ್ಕಿಟ್ಟಿರಲ್ವಲ್ಲ ಮಟನ್ನ, ಅದಕ್ಕೆ ಸ್ವಲ್ಪ ಕೆಂಪು ಮೆಣಸು ಪುಡಿ ಸೇರಿಸಿ ಬೆರೆಸ್ಕೊಳ್ಳಿ. ಅದಕ್ಕೆ ಕೆಂಪು ಮೆಣಸು ಪುಡಿ ಸೇರಿಸೋದ್ರಿಂದ ಮಟನ್ಗೆ ಚೆನ್ನಾಗಿ ಸ್ವಲ್ಪ ಖಾರ ಇಟ್ಕೊಳ್ಳಿ ಅಂತ ಅಷ್ಟೇ. ಇಲ್ಲಾಂದರೆ ಮಟನ್ ತಿನ್ನುವಾಗ ಟೇಸ್ಟ್ ಸಿಗೋಲ್ಲ, ಸ್ವಲ್ಪ ಚಪ್ಪೆ ಅನಿಸುತ್ತೆ. ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿದ್ರೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ಸೇರಿಸ್ಕೊಂಡು ಅದನ್ನು ಕೂಡ ಒಂದು 2 to 3 ಮಿನಿಟ್ಸು ಬೇಯೋದಕ್ಕೆ ಬಿಡಿ. ಅದೀಗ ಚೆನ್ನಾಗಿ ಬೇಯ್ತಾ ಇರುತ್ತೆ. ಅದುವಾಗ ನಾವು ಅದಕ್ಕೆ ಮಸಾಲೆನ ಸೇರಿಸ್ಕೊಳ್ಳೋಣ. ನಾವು ಮಾಡಿಟ್ಕೊಳ್ಳೋಂಥ ಮಸಾಲೆನ ಅದಕ್ಕೆ ಸೇರಿಸ್ಕೊಳ್ಳಿ. ಆ ಮಿಕ್ಸರ್ ಜಾರ್ಗೆ ನೀರು ಹಾಕ್ಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಳಿ ಮಸಾಲೆನ. ಎಷ್ಟು ನೀರು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಗಟ್ಟಿ ಬೇಕು ಸಾಂಬಾರು ಅದನ್ನ ನೋಡಿ ನೀರು ಹಾಕ್ಕೊಳ್ಳಿ. ನೋಡಿ ಈ ಥರ ಇರುತ್ತೆ ಕನ್ಸಿಸ್ಟೆನ್ಸಿ. ಅದು ಬೆಂದಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಲಿ ಬಂದರೆ ಸಾಕಾಗುತ್ತೆ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 4 to 5 ವಿಸಿಲ್ ಕೂಗಿಸ್ಕೊಳ್ಳಿ. ಎಳೆ ಮಟನ್ ಆದರೆ 4 to 5 ಟೈಮ್ಸ್ ಸಾಕು. ಬಲ್ದಿರೋ ಮಟನ್ ಆದರೆ ಒಂದು 8 to 10 ಟೈಮ್ಸ್ ಕೂಗಿಸ್ಕೋಬೇಕಾಗುತ್ತೆ. ಇಲ್ಲಿ ಕುಕ್ಕರ್ ಕೂಗಿತ್ತು, 4 ಟೈಮ್ಸ್ ಕೂಗಿಸ್ಕೊಂಡಿದ್ದೆ. ನೋಡಿ ಇವಾಗ ಮಟನ್ನು ಎಷ್ಟು ಚೆನ್ನಾಗಿ ಸಾಂಬಾರು ಚೆನ್ನಾಗಿ ಬಂದಿದೆ. ಮಟನ್ನು ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ ಈ ಥರ ಬಂದಿದೆ ಸಾಂಬಾರು. ಇಷ್ಟು ಕನ್ಸಿಸ್ಟೆನ್ಸಿಲಿ ಬಂದರೆ ಸಾಕಾಗುತ್ತೆ. ಮಟನ್ ಬೆಂದಿದೆಯಾ ಅಂತ ಸ್ವಲ್ಪ ಕೈಯಲ್ಲಿ ಅದನ್ನು ತಗೊಂಡು ನೋಡಿ, ಸ್ವಲ್ಪ ಸ್ಮ್ಯಾಶ್ ಆಗ್ತಾಯಿದೆ. ಇಷ್ಟು ಬೆಂದರೆ ಸಾಕಾಗುತ್ತೆ. ನೀವೇನಾದರೂ ಉಪ್ಪು ಕಡಿಮೆ ಆಗಿದೆ ಅನಿಸಿದ್ರೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಂಗೆ ಉಪ್ಪು ಕರೆಕ್ಟ್ ಇರುತ್ತೆ, ಅದಕ್ಕೆ ಸುಮ್ಮನೆ ಆದೆ. ಹಾಗೆ ಸ್ವಲ್ಪ ನಿಂಬೆಹಣ್ಣು ರಸನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ನಿಂಬೆಹಣ್ಣು ರಸನ ಸ್ಟಾರ್ಟಿಂಗೇ ಹಾಕ್ಬಿಡಿ, ಟೇಸ್ಟ್ ಡಿಫ್ರೆನ್ಸ್ ಆಗುತ್ತೆ. ಲಾಸ್ಟಲ್ಲಿ ಹಾಕಿ. ಹಾಗೆ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ, ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಸ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ಕೆಲವರಿಗೆ ಇದನ್ನು ಕೊತ್ತಂಬರಿ ಸೊಪ್ಪು ಹಂಗೆ ಬಾಯಿಗೆ ಸಿಗೋದು ಇಷ್ಟ ಆಗೋಲ್ಲ. ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ನನಗಿಷ್ಟ. ನಮ್ಮ ಕಡೆಯಲ್ಲಿ ಏನು ಮಟನ್ ಸಾಂಬಾರು, ಚಿಕನ್ ಸಾಂಬಾರು ಮಾಡಿದರೆ ಈ ಥರ ಚಾಕುನ ಇಟ್ಟು ಸಾಂಬಾರಿಗೆ ಹಾಕೋ ಅಭ್ಯಾಸ. ನನಗೆ ಮೊದಲೆಲ್ಲ ಗೊತ್ತಿರಲಿಲ್ಲ. ನಮ್ಮ ಮದುವೆ ಆದಮೇಲೆ ಈ ಥರ
ಮಾಡೋದನ್ನು ಕಲ್ತ್ಕೊಂಡಿದ್ದೀನಿ. ಸೊ ನಮ್ಮ ಕಡೆ ಎಲ್ಲ ಹೊರಗಡೆಯಿಂದ ತರ್ತಿರಲ್ಲ, ಅದಕ್ಕೆ ಈ ಥರ ಮಾಡಿ ತಿನ್ನಬೇಕು ಅಂತಾರೆ. ನಿಮ್ಮ ಕಡೆನೂ ಮಾಡೋದಾದರೆ ಯಾಕೆ ಮಾಡ್ತಾರೆ ಅಂತ ಕಮೆಂಟಲ್ಲಿ ತಿಳಿಸಿ, ನಾನು ಕೂಡ ತಿಳ್ಕೊತೀನಿ. ಓಕೆ, ಈಗ ಮಟನ್ ಸಾಂಬಾರು ರೆಡಿಯಾಗಿದೆ. ಈಗ ಮುದ್ದೆ ಜೊತೆ ಮಟನ್ ಸಾಂಬಾರು ಅದ್ರ ಟೇಸ್ಟೇ ಬೇರೆ. ಮುದ್ದೆ ಮಟನ್ ಸಾಂಬಾರು ಮಾಡಿದ್ಮೇಲೆ ಮಟನ್ ಸಾಂಬಾರು ಜೊತೆ ಮುದ್ದೆ ಇರಲೇಬೇಕು. ನಾನು ಮೊದಲೆಲ್ಲ ಮುದ್ದೆ ಇರಲಿಲ್ಲ, ನಾನು ಮಲೆನಾಡು ಹುಡುಗಿ, ಮುದ್ದೆ ತಿಂತಾ ಇರಲಿಲ್ಲ. ನಾನು ಸ್ಟಾರ್ಟಿಂಗ್ ಮದುವೆ ಆದಾಗಲೂ ಇದನ್ನು ತಿಂತಿರಲಿಲ್ಲ. ಬಟ್ ಆಮೇಲೆ ಮುದ್ದೆ ಒಂದೊಂದು ಸ್ವಲ್ಪನೇ ತಿಂತ ಸ್ಟಾರ್ಟ್ ಮಾಡಿ ಇವಾಗ ಮುದ್ದೆ ಇಲ್ಲದೇ ಊಟ ಆಗೋಲ್ಲ, ಆ ಥರ ಆಗಿದೆ. ಸೊ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಕೀಪ್ ಸಪೋರ್ಟಿಂಗ್. ಬಾಯ್.